ವೆಲ್ಕಮ್ ಬ್ಯಾಕ್ ಗಾಯ್ಸ್. ಈ ವಿಡಿಯೋದಲ್ಲಿ ನಾನು SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ 31ಗೆ ಲಾಸ್ಟ್ ಡೇಟ್ ಅಂತ ಇದ್ದಿದ್ದು SSP ಸ್ಕಾಲರ್ಶಿಪ್ಪು ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ, ಅಂದರೆ 2A 3A ಆ ಕ್ಯಾಟಗರಿ ಅವ್ರಿಗೆ 31st ಲಾಸ್ಟ್ ಡೇಟ್ ಇದ್ದಿದ್ದು. ಬಟ್ ಇವಾಗ SSP ಸ್ಕಾಲರ್ಶಿಪ್ನ ಈಗ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಸ್ಕಾಲರ್ಶಿಪ್ ಹಾಕೋ ಡೇಟ್ನ. ಸೊ ನೀವು ಇಲ್ಲಿ ನೋಡ್ಬೋದು, ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ಸ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 15/11/2025, ಅಂದರೆ ನವಂಬರ್ 15 ತನಕ ಡೇಟ್ನ ಎಕ್ಸ್ಟೆಂಡ್ ಮಾಡಿದರೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರ್ಯಾರ್ದು ಅವರ ಬ್ಯಾಂಕ್ ಡೀಟೇಲ್ಸ್ ಆಗಿರಲಿ, ಇನ್ಕಮ್ ಆಗಿರಲಿ, ಏನಾದರೂ ಚೇಂಜಸ್ ಇದ್ದು ಇನ್ನು ನೀವು ಸ್ಕಾಲರ್ಶಿಪ್ನ ಹಾಕೋಕ್ಕಾಗಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಂಬಿಡಿ. ಸೊ ನವಂಬರ್ 15 ತನಕ ನಿಮಗೆ ಟೈಮ್ ಇದೆ, ಆರಾಮಾಗಿ ಹಾಕಿ. ಆರಾಮಾಗಿ ಅಂತ ಅಂದ್ಬಿಟ್ಟು ಆದಷ್ಟು ಲೇಟ್ ಮಾಡ್ಕೊಂಬಿಡಿ. ಲಾಸ್ಟಿಗೆ ಸರ್ವರ್ ಫುಲ್ಲು ಬ್ಯುಸಿಯಾಗಿ ಹೋಗುತ್ತೆ. ಇದಾದಮೇಲೆ ಇನ್ನು ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಅಂತೂ ಇಲ್ಲ. ಸೊ ನೆಗ್ಲೆಕ್ಟ್ ಮಾಡಬೇಡಿ, ಆದಷ್ಟು ಬೇಗ ಅಪ್ಲೈ ಮಾಡಿ. ನಿಮ್ದು ಏನೇ ಕರೆಕ್ಷನ್ಸ್ ಇದ್ದರೂ ಕರೆಕ್ಷನ್ ಮಾಡಿಕೊಂಡು ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ. ಸೊ ಇನ್ನೊಂದೇನಪ್ಪ ಅಂತಂದರೆ, ಸ್ಕಾಲರ್ಶಿಪ್ ಹಾಕಾದ್ಮೇಲೆ ಕರೆಕ್ಷನ್ಗೆ ಬಿಡ್ತಾರೆ, ಎಡಿಟಿಗೆ ಬಿಡ್ತಾರಾ ಅಂತ ಕೇಳೋದಾದರೆ, ಸೊ ಬಿಡ್ತಾರೆ. ಬಿಟ್ಟಿದ್ದನ್ನು ಸಹ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಎಡಿಟ್ ಮಾಡೋಕ್ಕೆ ಬಿಡ್ತಾರೆ. ಏನಕ್ಕೆ ಅಂದರೆ, ಒಬ್ಬೊಬ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ತಪ್ಪಾಕಿರ್ತೀರ, ನೆಕ್ಸ್ಟು ನೇಮ್ ಮ್ಯಾಚ್ ಆಗ್ತಿರಲ್ಲ. ಸೊ ಏನಾದರೂ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಇರುತ್ತೆ. ಸೊ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಸೊ ಇವರು ಅವಕಾಶ ಕೊಡ್ತಾರೆ. ಸೊ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ನೆಕ್ಸ್ಟು ನೀವಲ್ಲಿ ನೋಡ್ಬೋದು, ಎಲ್ಲ ಡೇಟ್ನೂ ನವಂಬರ್ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಗಾಯ್ಸ್. ಸೊ ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ SSP ಮಾತ್ರ ನವಂಬರ್ 15ಕ್ಕೆ ಎಕ್ಸ್ಟೆಂಡ್ ಮಾಡೋರೆ. ಸೊ ಇನ್ನು ಮಿಕ್ಕಿದ್ದೆಲ್ಲ ನವಂಬರ್ 30 ತನಕ ಸೊ ಟೈಮ್ ಇದೆ. ಸೊ ಆರಾಮಾಗಿ ನಿಧಾನಕ್ಕೆ, ಆದಷ್ಟು ಲೇಟ್ ಮಾಡ್ಕೊಂಡ್ಬಿಡಿ, ಆರಾಮಾಗಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ.